ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಿಂಚನಾ ಮೋಹನ್ ವ್ಲಾಗ್ಸ್. ಈ ಪೂಜೆ ಬ್ಯಾಚ್ ವೈಸ್ ಇತ್ತು. ನಾವು ಫಸ್ಟ್ ಬ್ಯಾಚ್ಗೆ ಹೊರಟೋದ್ವಿ, ಯಾಕೆಂದರೆ ನಾವು ಅವತ್ತು ಅಲ್ಲಿಂದ ಹೊರಡಬೇಕಿತ್ತು. ಸೊ ಬೆಳಗ್ಗೆ ಬೇಗ ಎದ್ದು 5:30ಗೆಲ್ಲ ರೆಡಿಯಾಗಿ ಹೋದ್ವಿ. ಅಂದರೂ ನಮಗಿಂತ ಬೇಗನೆ ತುಂಬ ಜನ ಬಂದುಬಿಟ್ಟಿದ್ರು. ಬಟ್ ಆರಾಮಾಗಿ ಪೂಜೆ ಇತ್ತು, ಕೂತ್ಕೊಳ್ಳೋಕ್ಕೆಲ್ಲ ಜಾಗ ಸಿಕ್ತು. ಪೂಜೆ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನದಲ್ಲೇ ತಿಂಡಿ ತಿಂದ್ವಿ. ಉಪ್ಪಿಟ್ಟು ಮಾಡಿದ್ರು ಬಿಸಿ ಬಿಸಿ, ಅದ್ರ ಜೊತೆಗೆ ಕಷಾಯ ಕೂಡ ಅಲ್ಲೇ ಕೊಟ್ಟರು. ಬೆಳಗ್ಗೆ ಬೇಗ ಎದ್ದಿದ್ವಿ, ಮತ್ತು ಕಂಟಿನ್ಯೂಸ್ ಆಗಿ 2 ಡೇಸ್ ಕೂಡ ಬೇಗ ಎದ್ದಿರೋದ್ರಿಂದ ಇವತ್ತು ಸ್ವಲ್ಪ ಹೊತ್ತು ಮಲ್ಕೊಂಡು ಹೊರಡೋಣ ಅಂತ 1.5 hour ಮಲ್ಕೊಂಡು ಅಲ್ಲಿಂದ ಹೊರಟ್ವಿ. ನಾವು ಇಲ್ಲಿಂದ ಚೆಕ್ಔಟ್ ಆಗಿ ಊರಿಗೆ ಹೊರಟಿದ್ದೀವಿ. ಬಟ್ ನೋಡಿ ಎಷ್ಟು ಐಟಮ್ಸ್ ಕೊಡ್ತಾರೆ. ಆ್ಯಂಡ್ ಯು ಕ್ಯಾನ್ ಸಿ ಅಪ್ಪ ಎಷ್ಟು ಸ್ಟ್ರೆಸ್ ಅಂದರೆ ಮತ್ತೆ ಆಯ್ತು ಹೋಗಿ. ಆ್ಯಂಡ್ ಏನಾಯ್ತು ಅಂದರೆ ಕಾಲು ತೋರಿಸ್ತೀನಿ ನಾನು ನಿಮಗೆ ಕಾರ್ಗೆ ಹೋದ್ಮೇಲೆ ಹೆಂಗಾಗಿದೆ ಅಂತ. ಬಿಕಾಸ್ ತುಂಬ ನಡಿಬೇಕು ಇಲ್ಲೆಲ್ಲ. ತೋರಿಸ್ತೀನಿ ಕಾಲು ಹೆಂಗಾಗಿದೆ ಅಂತ. ಇದಾಗಿದೆ ನೋಡಿ ಅಪ್ಪ, ಇಲ್ಲೆಲ್ಲ ಫುಲ್ ಓಪನ್ ಆಗಿಬಿಟ್ಟಿದೆ. ನಡೆದು ಸೊ ಈಗ ಹೊರಟಿದ್ದೀವಿ. ಟೈಮ್ ಬಂದುಬಿಟ್ಟು 11:30 ಸಮಥಿಂಗ್ ಅಷ್ಟೇ ಕಾಣಿಸ್ತಲ್ಲ, ಸ್ಪೆಕ್ಸ್ ಹಾಕೊಂಡಿಲ್ಲ. 11:30 ಆಗಿದೆ. ಸ್ವಲ್ಪ ಹೊತ್ತು ಒಂದು 5-10 minutes ಇದ್ಬಿಟ್ಟು ಆಮೇಲೆ ಹೊರಡ್ತೀವಿ. ಬಿಕಾಸ್ ರೂಮ್ದೆಲ್ಲ ಇದಿಸ್ಕೊಳ್ಳೋದಿರುತ್ತಲ್ಲ, ಕೀ ಕೊಡೋದೆಲ್ಲ ಇದೆಯಲ್ಲ, ಸೊ ಅದನ್ನು ಮಾಡ್ತಾ ಇದ್ದಾರೆ. ರೆಡಿ ಆಗೋಣ ಅಂತ ಅಂದ್ಕೊಂಡೆ ರಿಟರ್ನ್ ಬರಬೇಕಾದ್ರೂ ಹೋಗ್ಬೇಕಾದ್ರೆ ಇರೋ ಎನರ್ಜಿ ನನಗೆ ಬರಬೇಕಾದ್ರೆ ಇರೋದೇ ಇಲ್ಲ. ಗಾನ್ ಆಗಿಬಿಟ್ಟಿರುತ್ತೆ. ಬಾಯ್ ಓಕೆ. ಇವಾಗ ಜನ ಫುಲ್ ಬರ್ತಾ ಇದ್ದಾರೆ. ನನಗೆ ಕಾರಲ್ಲಿ ತುಂಬ ವಾಮಿಟ್ ಬರೋಂಗಾಗೋಯ್ತು. ಸೊ ನಾನು ಮಾತೇ ಆಡಿಲ್ಲ. ಇವಾಗ ಊಟ ಮಾಡಿ ಪುನಃ ಮಾಡ್ಕೊಂಡು ಬಿಕಾಸ್ ಒಂಥರ ಇರಿಟೇಟ್ ಫೀಲ್ ಆಗ್ತಾ ಇದೆ ನನಗೆ ಸಿಕ್ಕಾಬಟ್ಟೆ. ಮೈಸೂರು ರೀಚ್ ಆಗಿದ್ದೀವಿ. ಎಲ್ಲಿದ್ದೀವಿ ಅಂದರೆ ನಾನು ಅಲ್ಲಿ ಪ್ರೋಗ್ರಾಮ್ ಮಾಡಿದ್ದೀನಿ, ಬಟ್ ಸ್ಟಿಲ್ ಅದು ಹೆಸರು ಗೊತ್ತಾಗ್ತಾ ಇಲ್ಲ ಹೇಳಕ್ಕೆ ನನಗೆ. ಸೊ ಇಲ್ಲಿ ನಮಗೆ